ಕೆಲವೊಬ್ರು ಇದ್ದಾರೆ ನಮ್ಮ ಇಂಡಿಯಾನ ಗ್ರೋತ್ ಆಗಬಾರ್ದು ಅನ್ನೋ ಮೆಂಟಾಲಿಟಿಲಿ ಇದ್ದಾರೆ. ಆಗ್ಬಿಟ್ರೆ ಮೋದಿ ಹೆಸರು ಬಂದ್ಬಿಡುತ್ತಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇದ್ದಾರೆ. ಅದಕ್ಕೆಲ್ಲ ಅಡ್ಡ ಬರ್ತಾರೆ. ಹಂಗಾಗಿ ಅವರು ಏನು ಲೀಕ್ಔಟ್ ಮಾಡಲ್ಲ. ಕಾಮಿಡಿ ತಗೋ, ನೀನು ಕಾಮಿಡಿ ಶೋ ನೋಡ್ತಾ ಇರೋ, ನಾವೇನು ಮಾಡೋಕೆ ಮಾಡ್ತಾ ಇರ್ತೀವಿ. ಇಟಲಿಲಿ ಏನಾಯಿತು, ದೊಡ್ಡ ದೊಡ್ಡ ಡಿಫೆನ್ಸ್ ಡೀಲ್ ಮಾಡ್ಕೊಂಡು ಬಂದಿದ್ದಾರೆ. ಆ ಥರ ಇವೇಗ ಹೋಗಿ ಬಂದಿದ್ದಾರೆ. ಅರ್ಜೆಂಟಲ್ಲಿ ಹೋದ್ರು, ಎಲ್ಲ ಬಿಟ್ಬಿಟ್ಟು ಇವೇಗ ಹೋಗ್ಬಿದ್ರು. ಇವೇದಲ್ಲಿ ಅಲ್ಲಿ ಇವಾಗ ನೋಡಿದ್ರಲ್ಲ, ಅವ್ರು ವಾರ ಆಗಿತ್ತು, ಇವೇದಲ್ಲಿ ವಾರ ಆಗಿತ್ತು ಎಲ್ಲ. ಇರಾನ್ ವಾರ ಎಲ್ಲ ನಡೀತಾ ಇದೆ. ಅವ್ರು ಏನು ಮಾಡಿದ್ರು, ಇವರು ಕ್ರೂಡ್ ಆಯಿಲ್ ಮೇಲೆ ಅಟ್ಯಾಕ್ ಮಾಡಿದ್ರು. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಳಾಗೋಗಿದೆ. ಅವ್ರೇನು ಯೋಚನೆ ಮಾಡಿದ್ರು, ಇವರೊಂದು ಇಂಡಿಯಾದಿಂದ ಐಡಿಯಾ ಕೊಟ್ಟರು. ಹೋದ್ರು, ಕರೆದ್ರು, ನೋಡಿ ನಮಗಂತೂ US ಅವ್ರು ಕೈ ಕೊಟ್ಟರು, ನಮ್ಮನ್ನು ಕಾಪಾಡಲಿಲ್ಲ. ಒಪ್ಕೊಂಡಿರೋದು ಅವರು. ಡಿಫೆನ್ಸ್ ಕಾಂಟ್ರಾಕ್ಟ್ ಇದೆ. ಇರಾನ್ UA ಗ್ರೂಪ್ ಏನಿದೆಯಲ್ಲ, ಸೌದಿ ಅರಬ್ ಎಲ್ಲ, ದುಬೈ, ಅದು ಅಬು ದುಬೈ, ಇವ್ರ ಜೊತೆ US ಕಾಂಟ್ರಾಕ್ಟ್ ಇದೆ. ನಮ್ಮ ಮೇಲೆ ಯಾರನ್ನ ಅಟ್ಯಾಕ್ ಮಾಡ್ರೆ ನೀವು ನಮಗೆ ಕಾಪಾಡಬೇಕು, ನಿಮ್ಗೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ ವರ್ಷಕ್ಕೆ ನಾವು ಅನ್ನೊಂದು ಕಾಂಟ್ರಾಕ್ಟ್ ಇದೆ. ಏನು ಮಾಡಿದ್ರು, ಅಮೆರಿಕ ಮಾಡೋಕ್ಕಾಗಲಿಲ್ಲ, ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಧ್ವಂಸ ಅದು. ಆಯಿಲ್ ನಿಕ್ಷೇಪ ಅವು ಇವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಳಾಯಿತು. ಒಂದು ಇವ್ರಿಗೆ ಅರಿವಾಯಿತು, ಓ ನಾವು ಯಾರೋ ಮೇಲೆ ನಂಬ್ಕೊಂಡಿರೋಕ್ಕಾಗಲ್ಲ, US ಟ್ರಸ್ಟ್ ವರ್ತಿ ಅಲ್ಲ, ನಮ್ಮನ್ನ ಇವ್ರೇನು ಕಾಪಾಡಲ್ಲ. ಯಾಕಂದರೆ ಎಲ್ಲೋ ದೂರ ಇದ್ದಾರೆ, 3000-4000 ಕಿಲೋಮೀಟರ್ ಹಿಂದೆ, ನಮ್ಮನ್ನ ಇವರು ಕಾಪಾಡೋಕ್ಕಾಗಲ್ಲ, ಇವ್ರ ಕೆಪಾಸಿಟಿ ಇಲ್ಲ. ಇವ್ರು ಏನು ಮಾಡಿದ್ರು, ನಾವೇ ಏನಾದ್ರು ಮಾಡ್ಕೋಬೇಕು, ನಮ್ಮ ಪ್ರೊಟೆಕ್ಷನ್ ನಾವೇ ಮಾಡ್ಕೋಬೇಕಂತ ಡಿಸೈಡ್ ಮಾಡಿ ಆವಾಗ ಅರ್ಜೆಂಟಾಗಿ ಇಂಡಿಯಾದಿಂದ ಮೋದಿ ಮತ್ತು ಅಜಿತ್ ಡೋವಲ್ ಅವರು ಓಡೋದ್ರು. ಯಾಕಂದ್ರೆ ನೋಡಿ, ಯಾವಾಗಲೂ ನಾವು ಆಪರ್ಚುನಿಟಿಸ್ಟ್ ಆಗಿರ್ಬೇಕು, ಕಾಯಬೇಕು ಯಾವಾಗ ಚಾನ್ಸ್ ಸಿಗುತ್ತೆ ನಮಗೆ ಅಂತ. ಆವಾಗಲೇ ನಾನು ಎದುರುಗಡೆ ಹೇಳೋ ವ್ಯಕ್ತಿಗೆ ತಗೊಂತಾನೆ ನಾನು ಹೇಳೋದನ್ನ. ಅವ್ನಿಗೆ ಹಸುವಾದಾಗ ಅನ್ನ ತೊಗೊಂಡೋದ್ರೆ, ಫಸ್ಟ್ ಕೊಡಪ್ಪ ನನಗೆ ಹಶ್ವಾಗಿದೆ, ಆರಾಮದೇ ತೊಗೊಂಡೋದ್ರೆ ಅದ್ರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಅದು ಟೇಸ್ಟ್ ಇಲ್ಲ, ನನಗೇನು ಹಶ್ವಿಲ್ಲ, ಇವಾಗೇನು ಬೇಕಾಗಿರಲಿಲ್ಲ, ಸುಮ್ಮನೆ ನೀನೇನೋ ಹೇಳ್ತಾ ಇದ್ದೀನಿ, ನಾನು ತೊಗೊಂತ ಊಟ ಮಾಡ್ತಾ ಇದ್ದೀನಿ ಅಂತ ಅಂತಾನೆ. ಅದೇ ಆಶೀರ್ವಾದ ಕೊಟ್ರೆ ಎಂಥ ಟೈಮ್ ಬಂದಿದ್ದು ದೇವ್ರು ಬಂದಂಗೆ ಅಂತ. ಹಂಗೆ ಇವ್ರು ಹೋಗ್ಬಿಟ್ಟು ಹೇಳಿದ್ರು, ಒಂದು ಮಾತುಕತೆ ಡಿಸ್ಕಷನ್ ಆಯಿತು. ಇದೆಲ್ಲ ನಿಮ್ಗೆ ವೆರಿ ಲೆಸ್, ಈಸಿಯಾಗಿ ಅಷ್ಟು ಇನ್ಫಾರ್ಮೇಷನ್ ಸಿಗಲ್ಲ ಇದು, ಓಕೆನಾ. ಮೋಸ್ಟ್ ಆಫ್ ದಿ ಹಿಂದಿಲಿ ಇರ್ತವೆ. ನಮ್ಮ ಕನ್ನಡದಲ್ಲಿ ಏನಂದರೆ, ನಮ್ಮ ಏನು ಫಿಲಮ್ ಇಂಡಸ್ಟ್ರಿ, ರಾಜಕಾರಣಿಗಳು ಇವರು ಬೇರೆ ಲ್ಯಾಂಗ್ವೇಜ್ ಕಲ್ತ್ಬಿಟ್ರೆ ಬುದ್ಧಿವಂತರಾಗ್ಬಿಡ್ತಾರಂತ ನಮ್ಮ ಕನ್ನಡ ನಮ್ಮದು ಇದು ಅಂತ ನಮ್ಮನ್ನೊಂದು ಟ್ರ್ಯಾಪ್ ಮಾಡಿದ್ದಾರೆ. ತಮಿಳ್ನಾಡು ಇನ್ನೂ ವರ್ಸ್ಟು. ಅವ್ರು ಬೇರೆ ಲ್ಯಾಂಗ್ವೇಜ್, ನಾವು ಆದರೂ ಬೆಂಗಳೂರಲ್ಲಿ ಅಟ್ಲೀಸ್ಟ್ ಎಲ್ಲ ಲ್ಯಾಂಗ್ವೇಜ್ ಮಾಡ್ತೀವಿ, ಎಜುಕೇಟೆಡ್ ಇದ್ದೀವಿ. ಅವ್ರು ನೋಡಿ ಅದಕ್ಕೆಲ್ಲ ಅಲ್ಲಿ ಹೆಂಗೆ ನ್ಯಾಷನಲ್ ಪಕ್ಷ ಬರಲ್ಲ, ಲೈಕ್ ಅಲ್ಲಿ ಡಿಫ್ರೆಂಟ್ ಒಂದು ಜಗತ್ತೇ ಇದು ಡಿಫ್ರೆಂಟ್ ಥರ ಇದೆ. ಹಂಗೆ ಇವರು ಪ್ರೊಟೆಕ್ಟ್ ಮಾಡಿರ್ತಾರೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ಏನು ನಮ್ಮ ಫಿಲಮ್ ಬೇರೆ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ಬೇರೆ ಫಿಲಮ್ಗಳು ನೋಡ್ತಾರೆ, ನಮ್ದು ಬೇಳೆ ಬೇಯಲ್ಲ ಅಂತ. ಇವಾಗ ಅವರೇ ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಲ್ಯಾಂಗ್ವೇಜಿಂದ ದೂರ ಯಾಕಿಡ್ತಾರೆ ಅಂದರೆ ನಾಲೆಡ್ಜ್ ಬರುತ್ತೆ ಅಂತ. ಹಂಗಾಗಿ ನಾವು ಸ್ವಲ್ಪ ಹಿಂದಿಲಿ ಸುಮಾರು ನಾಲೆಡ್ಜ್ಗಳು ಇರುತ್ತೆ. ನಮ್ಮಲ್ಲಿ ಹಿಂದಿ ಲ್ಯಾಂಗ್ವೇಜ್ ಬರಲ್ಲ, ನಮ್ಮ ಕನ್ನಡದವರಿಗೆ ಸ್ವಲ್ಪ ಗೊತ್ತಾಗಲ್ಲ. ಆ ರೀತಿ ಸುಮಾರು ವಿಷಯಗಳು ಡಿಸ್ಕಸ್ ಆಗ್ತಾ ಇರುತ್ತೆ. ಈ ಥರ ಅವ್ರು ಹೋಗ್ಬಿಟ್ಟು ಡೀಲ್ ಮಾಡಿದ್ರು. ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ನೀವು ನಮಗೆ ಮಿಲಿಟ್ರಿ ಸಪೋರ್ಟ್ ಕೊಡಿ, US ಹೆಂಗೆ ಕೊಟ್ಟರು ನಮ್ಮ ಜೊತೆ ನೀವು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಣ ಅಂದರು. ಹಾಗೇನು ಇದಾಗಬೇಕಾಗತ್ತೆ, ಪ್ರಾಬ್ಲಮ್ ಆಗುತ್ತೆ. ನಾವು ಹೋಗಿ ಮಿಲಿಟ್ರಿ ಕೊಟ್ಟರೆ ನಮಗೆಲ್ಲರೂ ಬೇಕು, ನಾವು ವಾರ್ ಮಾಡಬೇಕಾಗತ್ತೆ. ಇರಾನಾಗೇನೆಷ್ಟು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ನಾವು ಯಾರಿಗೂ ಕೆಟ್ಟವ್ರಾಗೋದು ಬೇಡ, ಹೌದಲ್ಲ. ಇವ್ರೇನು ಹೇಳಿದ್ರು, ನಾವು ನಮ್ಮ ಪಾಲಿಸಿ ಏನಿದೆ, ಯಾವುದೇ ಕಾರಣದ ನಮ್ಮ ಮಿಲಿಟ್ರಿನ ಇನ್ನೊಂದು ದೇಶಕ್ಕೆ ಕಳಿಸಲ್ಲ. ಅಮೆರಿಕದವ್ರು ಕಳಿಸ್ತಾರೆ, ಅವ್ರು ಜಪಾನ್ಗೂ ತೈವಾನ್ಗೆಲ್ಲ ಅದೇ ಕಾಂಟ್ರಾಕ್ಟ್ ತೊಗೊಂಡು ಅವ್ರು ಬೇಕಾದ್ರೆ ಅಲ್ಲಿ ಕಳಿಸ್ತಾರೆ. ಅಫ್ಘಾನಿಸ್ತಾನಲ್ಲಿ ಇದ್ರು ಬಿಟ್ಬಿಟ್ಟು ಕೊಟ್ಟು ಹೋದರು, ಅಲ್ಲೂ ಏನೂ ವರ್ಕೌಟ್ ಆಗಲಿಲ್ಲ. ನಾವೇನು ಹೇಳಿದ್ವಿ ಅಂದರೆ, ನಮ್ಮ ಒಂದು ಅಜಿತ್ ಡೋವಲ್ ಇದ್ದಾರಲ್ಲ, ನ್ಯಾಷನಲ್ ಹೆಡ್ ಇದ್ದಾರಲ್ಲ, ಅವರು ಸೆಕ್ಯೂರಿಟಿ ಹೆಡ್ ಇದ್ದಾರೆ, ಅವರು ಮೋದಿ ಹೇಳೋದು, ನಾವು ಮಿಲಿಟ್ರಿನ ಮಾತ್ರ ಕೊಡಲ್ಲ, ನಮ್ಮ ಸೈನಿಕರನ್ನ ಎಲ್ಲೂ ಕಳಿಸಲ್ಲ. ಬಟ್ ಇನ್ನೊಂದು ಮಾಡ್ಬೋದು, ನಮ್ಮ ಹತ್ರ ಏನಿದೆ, ಬ್ರಹ್ಮೋಸ್ ಇದೆ, 400 ಇದೆ, ಏನು ಬೇಕು ಕೊಡ್ತೀವಿ, ಜನ ಕಳಿಸ್ತೀವಿ ಸರ್, ಸೆಟ್ ಮಾಡಿ ಕೊಡ್ತೀವಿ ನಿಮಗೆ, ಅದು ಮೇಂಟೆನೆನ್ಸ್ ಮಾಡ್ತೀವಿ, ಸೆಕ್ಯೂರಿಟಿ, ಸೈಬರು, ಏನು ಬೇಕಾದ್ರೂ ಕೊಡ್ತೀವಿ. ಮಿಲಿಟ್ರಿ ಫಿಸಿಕಲ್ ನಮ್ಮ ಜನಗಳನ್ನ ಕಳಿಸಲ್ಲ. ಅವ್ರಿಗೂ ಅನಿಸ್ತು, ಹೌದು ಇದು ಕರೆಕ್ಟ್ ಇದೆ. ಯಾಕಂದ್ರೆ ನಮ್ಮ ಕ್ವಶನ್ ಹುಟ್ಟುತ್ತೆ, ನಮ್ಮ ಜನ ಯಾಕೆ ಅಲ್ಲಿ ಹೋಗಿ ಸಾಯ್ಬೇಕು ಅಂತ. ಅಮೆರಿಕದಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತು. ಅಫ್ಘಾನಿಸ್ತಾನ ನಮ್ಮ ಸೈನಿಕರು ಬೇರೆ ದೇಶಕ್ಕೆ ಹೋಗಿ ಯಾಕೆ ವಾರಲ್ಲಿ ಸಾಯ್ಬೇಕು, ನಮ್ಮ ದೇಶಕ್ಕೆ ಸಾಯೋದು ಮೀನಿಂಗ್ ಇದೆ, ಅದೊಂದು ವೀರಮರಣ ಅಂತ ಕರಿತೀವಿ. ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಸೈನಿಕರು ಯಾಕೆ ಸಾಯ್ಬೇಕು. ಅದಕ್ಕೆ ನಾವೇನು ಪಾಲಿಸಿ ಮಾಡಿದ್ವಿ ಅಂದರೆ, ಇಲ್ಲ, ನಾವು ನಿಮ್ಗೇನು ಬೇಕು ಕೇಳಿ ಕೊಡ್ತೀವಿ. ಬ್ರಹ್ಮಸ್ ಬೇಕಾ, ಟೆಸ್ಟ್ ಆಗಿದೆ ಮೊನ್ನೆನೇ ಪಾಕಿಸ್ತಾನ ಮೇಲೆ, ಬೇಕಾ ತಗೊಳ್ಳಿ, ಎಲ್ಲ ಕೊಡ್ತೀವಿ, ಸೆಟ್ ಮಾಡಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಮೇಂಟೆನೆನ್ಸ್ ಮಾಡ್ತೀವಿ, ನಮ್ಮ ಜನನ ಬೇಕಾದ್ರೆ ಕಳಿಸ್ತೀವಿ, ಎಲ್ಲ ಮಾಡ್ತೀವಿ ಅಂತ ಒಂದು ಡೀಲ್ ಮಾಡ್ಕೊಂಡ್ರು. ಅದು ಒಂದು ಡೀಲ್, ಒನ್ ಆಫ್ ಡೀಲ್ ಆಯಿತು. ಹೌದು, ಈಗ ಪ್ರೆಸೆಂಟ್ಗೆ ಅದೇನೋ ಡೀಲ್ ಆಗೋಯ್ತು. ಸ್ಟಿಲ್ ಏನಾದ್ರು ಈಗ ಆಯಿಲ್ ಮೇಲೆ ಒಂದು ದಾಳಿ ಮಾಡಿದ್ರು, ಅವ್ರು ಆಯಿಲ್ ಪ್ಲಾಂಟ್ ಮೇಲೆ ದಾಳಿ ಮಾಡಿ ಅದನ್ನು ಮತ್ತೆ ಕಟ್ಟೋಕ್ಕೆ ರೆಡಿ ಮಾಡೋಕ್ಕೆ ಟೈಮ್ ತೊಗೊಳೋದು, ಆಯಿಲ್ ಶಾರ್ಟೇಜ್ ಆಗುತ್ತೆ. ಅದಕ್ಕೇನು ಮಾಡಿದ್ರು, ಬನ್ನಿ ಹೊಸದಾಗಿ ನಮ್ಮ ಆಯಿಲ್ ರಿಸರ್ವ್ಗಳು ಮಾಡಿದ್ದಾರೆ ಮೋದಿ ಅವರು. ಇಲ್ಲಿ ಒಂದು ಬೆಟ್ಟದಲ್ಲಿ ಮಾಡಿದ್ದಾರೆ, ಮಂಗಳೂರಲ್ಲಿ ಯಾವುದೋ ಒಂದು ಏರಿಯಾ ಇದೆ, ಬೆಟ್ಟದ ಒಳಗಡೆ ಮಾಡಿದ್ದಾರೆ. ಯಾಕಂದ್ರೆ ಬ್ಲಾಸ್ಟ್ ಇಷ್ಟ ಆದರೆ ನಾರ್ಮಲ್ ಪ್ಲೇಸಲ್ಲಿ ಮಾಡೋಕ್ಕಾಗಲ್ಲ. ಒರಿಸ್ಸಾ ಎಲ್ಲ ಒಂದು ಮಾಡಿದ್ದಾರೆ, ಒಂದು 2-3 ಕಡೆ ರಿಸರ್ವ್ ಮಾಡಿದ್ದಾರೆ. ಎಷ್ಟೋ ಕೊಟ್ಟು ದುಡ್ಡು ಬೇಕಲ್ಲ ಖರೀದಿ ಮಾಡಿ ಇಟ್ಕೊಳ್ಳೋಕೆ, ರಿಸರ್ವ್ ಏನೋ ಮಾಡಿಬಿಟ್ಟಿದ್ದೀವಿ, ದುಡ್ಡು ಬೇಕಲ್ವಾ ರಿಸರ್ವ್ ಮಾಡೋಕ್ಕೆ. ಏನು ಮಾಸ್ಟರ್ ಪ್ಲಾನ್ ಮಾಡಿದ್ರು ಮೋದಿಯವರು ಅಂದರೆ, ಇವರು ಹೋಗಿ, ಸರ್ ನೋಡಿ, ಹೆಂಗೂ ನೀವು ನಮಗೆ ಮಾರ್ತೀರ ಆಯಿಲ್, ನಿಮ್ಗೆ ಇಡೋಕ್ಕೆ ಜಾಗ ಸೇಫ್ ಇಲ್ಲ, ಇರಾನ್ ಅವ್ರು ದಾಳಿ ಮಾಡಿದ್ರೆ ಹೋಗ್ಬಿಡುತ್ತೆ. ಒಂದು ಕೆಲಸ ಮಾಡಿ, ನಾವು ರಿಸರ್ವ್ ಮಾಡಿದ್ದೀವಲ್ಲ, ನಮ್ಮ ಹತ್ರ ಇಟ್ಟುಬಿಡಿ, ನಿಮ್ಗೆ ಎಲ್ಲಿ ಬೇಕಲ್ಲಿ ಸಪ್ಲೈ ಮಾಡ್ಕೊಳ್ಳಿ, ನಮಗೂ ಕೊಡಿ. ಅಕ್ಕಪಕ್ಕ ಇದೆ, ಶ್ರೀಲಂಕಾ ಇದೆ, ನೇಪಾಳ ಇದೆ, ಬಾಂಗ್ಲಾದೇಶ, ಯಾರಿಗೆ ಬೇಕಾದ್ರೂ ಕೊಡೋಣ, ನಮ್ಮ ಕಡೆಯಿಂದ ಕೊಡಿ, ನಿಮ್ಮ ಆಯಿಲ್ ರಿಸರ್ವ್ ನಾವು ಸೇಫ್ ಮಾಡ್ತೀವಿ. ಅವ್ರಿಗೂ ಬೆಸ್ಟ್ ಅನ್ಸ್ತು, ಹೌದಲ್ವಾ, ಒಳ್ಳೆ ಕೆಲಸ ಅಲ್ವಾ. ಆರ್ಮೂಸ್ ಬೇಡ, ಡೈರೆಕ್ಟ್ ಬರುತ್ತೆ, ಒಂದು ಗುಜರಾತ್ಗೆ ಲೈನ್ ಬರುತ್ತೆ, ಅಲ್ಲಿಂದ ಬರುತ್ತೆ, ಸ್ಟೋರ್ ಮಾಡ್ಕೊಳ್ಳಿ, ನೀವು ಮಾರಿ ನಮಗೂ ಕೊಡಿ, ಜಾಗ ಸೇಫ್, ನಮಗೂ
ಬಾಡಿಗೆ ಸಿಗುತ್ತೆ. ಈಗ ಬಾಡಿಗೆ ಮನೆ ಇದೆ, ಗೋಡನ್ ಇದೆ, ರೇಷನ್ ಇದೆ. ನೀನು ರೇಷನ್ ಸ್ಟೋರ್ ಮಾಡಪ್ಪ, ನೀನು ಬೇರೆಯವ್ರಿಗೂ ಮಾಡು, ನನಗೂ ರೇಷನ್ ಕೊಟ್ಟು ನನಗೆ ಬಾಡಿಗೆ ಕಟ್ಟು. ಆ ರೀತಿ ಒಂದು ಪ್ಲಾನ್ ಮಾಡಿದ್ದಾರೆ. ಇವಾಗ ಅದೆಲ್ಲ ಟೈಮ್ ತಗೊಳತ್ತೆ, ಇಮ್ಮಿಡಿಯೇಟ್ಗೆ ನಾಳೆನೇ ಆಗೋದಲ್ಲ, ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಆ ಒಂದು ಸ್ಟೋರೇಜ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ನಾವು ಆಯಿಲ್ಗೆ ನಮ್ಗೆ ಕಮ್ಮಿ ರೇಟು ಸಿಗುತ್ತೆ, ಮೇ ಬಿ ಸಿಗ್ಬೋದು. ನಮ್ಗಂದ್ರೆ ಏನಂತಾರೆ ಸರ್, ಕಮ್ಮಿ ರೇಟ್ ಅಂದ್ರೆ ನಾಳೆಯಿಂದ ಪೆಟ್ರೋಲ್ 5 ರೂಪಾಯಿ ಆಗುತ್ತೆ. ಹಂಗಲ್ಲ, ಇವಾಗ ಏನು ಕೈಯಿಂದ ಕೊಟ್ಟು ಖರ್ಚು ಮಾಡಿ ಲಾಸ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ಕವರ್ ಆಗುತ್ತೆ. ಇಲ್ಲ ಅದು ಬರೋ ಪ್ರಾಫಿಟ್ ದುಡ್ಡನ್ನ ಬೇರೆ ಕಡೆ ಯೂಸ್ ಮಾಡ್ತಾರೆ. ಈ ರೀತಿ ವರ್ಕ್ ಆಗುತ್ತೆ. ಇದೆಲ್ಲ ನಮಗೇನು ಸಂಬಂಧ ಸ್ಟಾಕ್ ಮಾರ್ಕೆಟ್ಗೆ? ಹೆಂಗೆ ಗ್ರೋತ್ ಆಗುತ್ತೆ? ನಮ್ಮ ಗ್ರೋತ್ ಹೆಂಗಾಗುತ್ತೆ ಇದರಲ್ಲಿ? ಬೇರೆ ಗೌರ್ಮೆಂಟ್ಗೆ ಆಯ್ತು ಸರ್, ನಮ್ಮದು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಇದೆ, ಅದಕ್ಕೆ ಹೆಂಗೆ ಹೆಲ್ಪ್ ಆಗುತ್ತೆ? ONGC ಸರ್ ಕಂಟಿನ್ಯೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದೆ. ಈಗ 16 ಕಿಲೋಮೀಟ್ರ್ ಬಾವಿ ತೊಡಬೇಕು, ದುಡ್ಡು ಅಲ್ಲಿ ಹಾಕ್ಬೇಕು ಬಾವಿಗೆ. ONGC ಕಂಟಿನ್ಯೂ ಇನ್ವೆಸ್ಟ್ಮೆಂಟ್. ಎಲ್ಲಿ ಆಯಿಲ್ ನಿಕ್ಷೇಪ ಸಿಗುತ್ತೆ ಇವರೇ ದುಡ್ಡು ಹಾಕಬೇಕು, UPಲಿ ಇವರೇ ದುಡ್ಡು ಹಾಕ್ಬೇಕು, ಕಂಟಿನ್ಯೂ ದುಡ್ಡು ಹಾಕ್ತಾನೆ ಇರಬೇಕು. ಹಂಗಾಗಿ ಅವರು ಪ್ರಾಫಿಟ್ ಮಾಡಿ ಜನರೇಟ್ ಮಾಡಿ ಕೊಡೋಕ್ಕಾಗಲ್ಲ ಗೌರ್ಮೆಂಟ್ ಕಂಪ್ನೀಸ್ಗಳು. ಯಾವಾಗಲೂ ಅಷ್ಟೇ ಸರ್, ಗೌರ್ಮೆಂಟ್ ಕಂಪ್ನೀಸು ಕಂಪ್ನಿ ಪ್ರಾಫಿಟ್ ಮಾಡೋಕ್ಕಲ್ಲ, ಪಬ್ಲಿಕ್ಗೆ ಸರ್ವಿಸ್ಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಆಯಿಲು ಗ್ಯಾಸ್ ಪ್ರೈಸ್ ಎಲ್ಲ ಗೌರ್ಮೆಂಟ್ ಕಂಟ್ರೋಲಲ್ಲಿರುತ್ತೆ. ಹಂಗಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಉಪಯೋಗ? ಆಯಿಲ್ ರಿಸರ್ವ್ ಜಾಸ್ತಿ ಆದರೆ ನಾಳೆ ಆಯಿಲ್ ಸಿಕ್ಕರೆ, ನ್ಯಾಚುರಲ್ ಗ್ಯಾಸ್ ಸಿಕ್ಕರೆ ನಮ್ಗೆ ಹೆಂಗೆ ಉಪಯೋಗ? ಗೌರ್ಮೆಂಟ್ಗೆ ಉಪಯೋಗ ಆಯಿತು, ಮಾರ್ಕೆಟ್ಗೆ ಹೆಂಗೆ, ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಉಪಯೋಗ ಆಗುತ್ತೆ ಸರ್? ಇದು ಭಾಳ ಒಂದಕ್ಕೊಂದು ಡಾಟ್ ಇದೆ, ಕನೆಕ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಅದು ಅರ್ಥ ಆಗುತ್ತೆ ಸರ್. ಇವಾಗ ಕ್ರೂಡ್ ಆಯಿಲ್ ಬಂದ್ಬಿಟ್ಟು ಈಸಿಯಾಗಿ ಸಿಕ್ತು ಅಂದ್ಕೊಳ್ಳಿ, ಇಲ್ಲ ನಮ್ಮ ಹತ್ರ ಇದೆ ಕ್ರೂಡ್ ಆಯಿಲ್. ನಿಮ್ಮ ಪ್ರಕಾರ ಕ್ರೂಡ್ ಆಯಿಲ್ ಏನೇನು ಮಾಡ್ತಾರೆ? ಕ್ರೂಡ್ ಆಯಿಲಿಂದ ಎಕ್ಸಾಂಪಲ್ ಪೆಟ್ರೋಲ್, ಡೀಸೆಲ್, ಬೇರೆ ಏನು ಮಾಡ್ತಾರೆ? ಕಿರೋಸಿನ್, ಗ್ರೀಸು, ಮತ್ತು ಬೇರೆ ಪೇಂಟು, ಬೇರೆ ಎಲ್ಲ ಒಂದೇ, ಅದೇ ಮಿಕ್ಸ್ ಮಾಡೋದು. ಕಿರೋಸಿನ್ ಟೈಪೇ ಬರೋದು. ನಮ್ಗೆ ಗೊತ್ತಿರೋದು ಇಷ್ಟೇ, ಹೌದಲ್ವಾ? ಇಷ್ಟೇ ಗೊತ್ತಿರೋದು. ಹಾಂ, ಕ್ರೂಡ್ ಆಯಿಲ್ ಅಂತಿರೋದು. ಡೀಸೆಲ್, ಪೆಟ್ರೋಲ್, ಕಿರೋಸಿನ್ ಮಿಕ್ಸ್ ಮಾಡ್ತಾರೆ, ಹಾಕ್ತಾರೆ, ಅದು ಬೇರೆ. ಕ್ರೂಡ್ ಆಯಿಲ್ ಅಂದರೆ ಫಸ್ಟ್ ಅದು ಅದು ಅದರಿಂದ ತೆಗೆದು ಪೆಟ್ರೋಲ್, ಡೀಸೆಲ್ ಮಾಡೋದು. ಹಾಂ, ಪ್ಲಾಸ್ಟಿಕ್ ಬೇರೆ. ಹೆಣ್ಮಕ್ಳು ಲಿಫ್ಟಿಕ್ ಅದರಿಂದ ರೆಡಿ ಆಗುತ್ತೆ, ಗೊತ್ತಾ? ಈ ಥರ ನಿಮಗೆ ಕ್ರೂಡ್ ಆಯಿಲಿಂದ ಮೋರ್ ದೆನ್ 1000 ಆಫ್ ಪ್ರಾಡಕ್ಟ್ಸ್ ರೆಡಿ ಆಗುತ್ತೆ. ನಾನು ಕಮ್ಮಿ ಹೇಳ್ತಾ ಇದ್ದೀನಿ, ಓಕೆ? ಮೋರ್ ದೆನ್ 1000 ಪ್ರಾಡಕ್ಟ್ಸ್, ಕೆಮಿಕಲ್ ಪ್ರಾಡಕ್ಟ್ ರೆಡಿ ಆಗುತ್ತೆ. ನೀವು ಮಲ್ಕೊಳ್ಳೋ ಹಾಸಿಗೆಯಲ್ಲಿ ಫೋಮ್ ಬರುತ್ತೆ, ಫೈಬರ್ ಬರುತ್ತೆ, ಬಾಟಲ್ ಬರುತ್ತೆ, ಪ್ಲಾಸ್ಟಿಕ್ ಬರುತ್ತೆ, ಮೊಬೈಲ್ ಪ್ಯಾನಲ್ ಬರುತ್ತೆ. ತುಂಬ ವೆರೈಟೀಸ್ ಇದೆ, 1000ಕ್ಕಿಂತ ಜಾಸ್ತಿ ಇದೆ. 10,000 ವೆರೈಟಿ ರೆಡಿ ಆಗುತ್ತೆ. ಆ ಕೆಮಿಕಲ್ ಮಿಶ್ರಣದಿಂದನೇ ರೆಡಿ ಆಗುತ್ತೆ. ಒಂದು ಕಂಪ್ನಿ ಇದೆ, ಆ ಕಂಪ್ನಿಗೆ ಅದು ಸಿಗಬೇಕಲ್ವ? ಬೇರೆ ದೇಶದಿಂದ ತರಬೇಕಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಅವ್ನಿಗೆ ಲಾಭ ಕಡಿಮೆ ಆಗುತ್ತೆ. ಎಲ್ಲ ಈ ಫ್ಲೈಟ್ ಇದೆ, ಫ್ಲೈಟ್ ಇದರಿಂದ ಓಡುತ್ತೆ. ದಿನ 10,000 ಫ್ಲೈಟ್ ಏರ್ಪೋರ್ಟ್ ಫ್ಲೈ ಆಗುತ್ತೆ. ಒಂದು ಬೆಂಗಳೂರಿಂದ ಎಕ್ಸಾಂಪಲ್ ಅಂದ್ಕೊಂಡ್ರೆ ಅದಕ್ಕೆ ಆಯಿಲ್ ಬೇಕಲ್ವ? ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಒಂದು ಏರ್ಪೋರ್ಟಲ್ಲಿ ಮಿನಿಮಮ್ ಒಂದು 10,000 ಜನ ಅಂತೂ ಕೆಲಸ ಮಾಡ್ತಾಯಿದ್ದಾರೆ. 10,000 ಜನ ಕೆಲಸ ಸಿಗ್ತಾ? ಒಂದು ಫ್ಲೈಟ್ಗೆ ಆಯಿಲ್ ಬೇಕು, ಅದು ಫ್ಲೈ ಆಗೋಕ್ಕೆ ಅಲ್ಲೆಲ್ಲ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ? ಎಷ್ಟು ಒಳಗಡೆ ಮಾಲ್ ಇದೆ, ಹೋಟೆಲ್ ಇದೆ, ಜನ ಇದ್ದಾರೆ, ತುಂಬ ಕೆಲಸ ಸಿಗುತ್ತೆ. ಒಂದು ಕಂಪ್ನಿ ಕ್ರೂಡ್ ಆಯಿಲ್ ಆರಾಮಾಗಿ ಸಿಗ್ತದೆ, ನನಗೆ ಒಳ್ಳೆ ರೇಟ್ಗೆ ರಿಸರ್ವ್ ಸಿಗ್ತದೆ. ಇಲ್ಲೊಂದು ಕಂಪ್ನಿ, ಇಲ್ಲಿ ಬಂದು ಕಂಪ್ನಿ ಚೈನಾ ಯಾಕೆ ಅಷ್ಟು ಗ್ರೋತ್ ಆಗಿದೆ? ಅವ್ರ ಹತ್ರ ರಿಸರ್ವ್ ಜಾಸ್ತಿ ಇದೆ ಕ್ರೂಡ್ ಆಯಿಲ್, ಯಾಕಂದ್ರೆ ಅವ್ರು ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಸರ್. ಲಕ್ಷಗಟ್ಟಲೆ ಐಟಮ್ ತಯಾರಾಗುತ್ತೆ ಕ್ರೂಡ್ ಆಯಿಲಿಂದ, ನಾಟ್ ಓನ್ಲಿ 1000. ಗೊಂಬೆ ಬರುತ್ತೆ, ಟಾಯ್ಸ್ ಬರುತ್ತೆ, ಕೆಮಿಕಲ್ ಬರುತ್ತೆ, ಲಿಫ್ಟಿಕ್ ಬರುತ್ತೆ, ಪೇಂಟ್ ಬರುತ್ತೆ, ಸುಮಾರು ಕೆಮಿಕಲ್ಸ್ಗಳಿಂದ ಕ್ರೂಡ್ ಆಯಿಲ್ ಯೂಸ್ ಆಗುತ್ತೆ, ಓಕೆನಾ? ಹಂಗಾಗಿ ಕ್ರೂಡ್ ಆಯಿಲ್ ನಮ್ಮ ಹತ್ರ ಇರೋದ್ರಿಂದ ಬೆಸ್ಟ್. ಟ್ರಾನ್ಸ್ಪೋರ್ಟ್ ಮಾಡಬೇಕು, ಒಂದು ನಮ್ಮ ದೇಶದ ಎಕಾನಮಿನ ಟ್ರಾನ್ಸ್ಪೋರ್ಟ್, ಗಾಡಿ ಬೇಕಲ್ಲ, ಡೀಸೆಲ್, ಪೆಟ್ರೋಲ್ ಅಫೋರ್ಡೆಬಲ್ ಪ್ರೈಸಲ್ಲಿದ್ದರೆ ನಾವು ಎಕ್ಸಾಂಪಲ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಒಂದು ಪ್ರಾಡಕ್ಟ್ ಕಮ್ಮಿ ರೇಟಾಗಿ ರೆಡಿ ಆದರೆ ನಾವು ಎಕ್ಸ್ಪೋರ್ಟ್ ಮಾಡೋದು ನಮಗೆ ಲಾಭ, ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಮ ಹತ್ರನೇ ಕಡಿಮೆ ಇದೆ, ನಮಗೆ ಸಾಕಾಗ್ತದೆ, ಎಕ್ಸ್ಪೋರ್ಟ್ ಹೆಂಗೆ ಮಾಡೋಕ್ಕಾಗುತ್ತೆ? ಎಕ್ಸ್ಪೋರ್ಟ್ ಮಾಡೋಕ್ಕೆ ಹಿಂಗೆ ನಮ್ಮ ಸ್ಟಾಕ್ ಮಾರ್ಕೆಟ್, ಎಲ್ಲ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಇದೆ, ಆಲ್ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಟ್ಯಾಬ್ಲೆಟ್ ಹೈಯೆಸ್ಟ್ ನಾವು ಇದಕ್ಕೆ ಕಳಿಸ್ತೀವಿ, US ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲೊಂದು ಬಾಟ್ಲ್ ಬರುತ್ತೆ, ಸ್ಟ್ರಿಪ್ ಬರುತ್ತೆ, ಅವೆಲ್ಲ ಏನು ಕೆಮಿಕಲ್ ಇಲ್ಲದೆ ರೆಡಿ ಆಗಲ್ಲ. ಎನಿಥಿಂಗ್ ಎಲ್ಲದಕ್ಕೂ ಕ್ರೂಡ್ ಆಯಿಲ್ ಬೇಕೇ ಬೇಕು. ನಮಗೆ ನಾವು ಯಾವ್ದಾವ್ದಕ್ಕೆ ಅವಾಯ್ಡ್ ಮಾಡಬೇಕು, ಗಾಡಿ ವೆಹಿಕಲ್ಗೆ ಅವಾಯ್ಡ್ ಮಾಡಬೇಕು, ಅದಕ್ಕೆ EV ಮಾಡ್ತಾ ಇದೀವಿ. ಏನು ಅವಾಯ್ಡ್ ಮಾಡೋಕ್ಕಾಗುತ್ತೆ ಪ್ರತಿಯೊಂದು ಅವಾಯ್ಡ್ ಮಾಡ್ಕೊಂಡು ಬಂದು ಇಂಪೋರ್ಟ್ನ ಕಮ್ಮಿ ಮಾಡಿ ನಮ್ಮ ಹತ್ರ ಸಿಕ್ಕಿದ್ರೆ ನಮ್ಗೆ ಇನ್ನೂ ಈಸಿ. ಚೈನಾ ನೋಡಿ, ಚೈನಾ ಅಷ್ಟೊಂದು ಸ್ಟೋರ್ ಮಾಡಿನೂ ಕೂಡ ಅವ್ರು 50% EV ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. EV ಬೈಕು, ಕಾರು ಎಲ್ಲಿ ಪಾರ್ಕಿಂಗ್ ಆಗ್ತಾರೆ ಸರ್? ಅಲ್ಲೊಂದು ಚುಚ್ಚಕ್ಕೆ ಚಾರ್ಜರ್ ಇರುತ್ತೆ, ಅದು ಬೈಕಿಗೆ, ಕಾರ್ಗೆ ಆಲ್ರೆಡಿ 50% ಮಾಡಿಬಿಟ್ಟಿದ್ರು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಾ ಇದೆ, ನಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ತುಂಬ ನಮ್ಮ ಕಡೆ ಅಡೆತಡೆಗಳು ಇರುತ್ತೆ, ಹೊಸ್ದಾಗಿ ಬಂದಾಗ ಅಡಾಪ್ಷನ್ ಮಾಡ್ಕೊಳ್ಳೋದು ಕಷ್ಟ, ಬೇಗ ಅಡಾಪ್ಷನ್ ಮಾಡ್ಕೊಳ್ಳಲ್ಲ ನಾವು. ನಡೀತಾ ಇದೆ ನಮ್ಮ ಕಡೆನೂ EV ಬರ್ತದೆ. ಹಿಂಗಾಗಿ ಕ್ರೂಡ್ ಆಯಿಲ್ನ ಕಮ್ಮಿ ಮಾಡಿದ್ರೆ ಡೆಫಿಸಿಟ್ ಕಮ್ಮಿ ಆಗುತ್ತೆ. ನೋಡಿ, ನಮ್ಮ ಭಾರತ ಸರ್ಕಾರ ದುಡ್ಡು ಉಳಿದಿದೆ, ಅವ್ರೇನು ಮಾಡ್ತಾರೆ? ರೋಡ್ ಮಾಡ್ತಾರೆ, ಪಬ್ಲಿಕ್ ಫೆಸಿಲಿಟಿ ಕೊಡ್ತಾರೆ, ಬೇರೆದಿದೆ, ಭ್ರಷ್ಟಾಚಾರ ನಡೆಯುತ್ತೆ, ಅದೆಲ್ಲ ನಡೆಯುತ್ತೆ. ಬಟ್ ಜಾಸ್ತಿ ಲಾಭ ಅಂದರೆ ಅಟ್ಲೀಸ್ಟ್ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಭ್ರಷ್ಟಾಚಾರ ನಡಿ ಇಷ್ಟು % ಅಂತ ವೇಸ್ಟೇಜ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ.